ಇವಾಗ ಏನು ಉಗುರು ತಗೊಂಡು ಏನು ಕೂದಲು ತಗೊಂಡು ಬರೀ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀವಿ ಅಂತಲ್ಲ, ವೈಟ್ ಮ್ಯಾಜಿಕ್ಕು ಮಾಡ್ಬೋದಲ್ವಾ. ಏನ್ ಸರ್ ಹಂಗಂದ್ರೆ? ಇವಾಗ ಸ್ವಂತ ತಾಯಿ ಫಾರ್ ಎಕ್ಸಾಂಪಲ್ಲು ಹುಷಾರು ತಪ್ಪಿದ್ದಾಳೆ ಆಯಿತಾ, ಅವಳಿಗೆ ಎಷ್ಟೇ ಹೇಳಿದ್ರು ತಗೊಳ್ಳಲ್ಲ, ಯಾಕಂದರೆ ಮಗ ಅಂತ ಗ್ರಾಂಟೆಡ್ ಇರುತ್ತೆ, ಮಗಳು ಅಂತ ಗ್ರಾಂಟೆಡ್ ಇರುತ್ತೆ ಅಲ್ವಾ. ಅವ್ರದ್ದೊಂದು ಪದಾರ್ಥ ಇಟ್ಕೊಂಡು ನೀವು DNA ಕಮ್ಯುನಿಕೇಟ್ ಮಾಡ್ತಾ ಇರೋಂಥದ್ದು. ಕೆಲವರು ಇವಾಗ ಫೋಟೋ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಅಂತೀವಿ, ಇಲ್ಲಿಂದ ಕೂತ್ಕೊಂಡು ರೇಖಿ ಪ್ರಾಣಿಕ್ ಹೀಲಿಂಗ್ ಇವೆಲ್ಲ ಕೇಳಿರ್ತೀರ, ಇಲ್ಲಿಂದ ಎನರ್ಜಿ ಕಳಿಸಿದ್ರೆ ಅಲ್ಲೋಗಿ ರೀಚ್ ಆಗುತ್ತೆ ಅಂತ ಒಂದು ಯೂನಿವರ್ಸ್ ಸಬ್ಜೆಕ್ಟ್ ಇದೆ. ಆಮೇಲೆ ಎಷ್ಟೊಂದು ಜನ ಹೀಲಿಂಗ್ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ನೋಡಿದ್ದಾರೆ, ಆ ರಿಸಲ್ಟ್ಸ್ ನೋಡಿದ್ದಾರೆ. ಸೊ ನೀನು ಕೆಟ್ಟ ಆಲೋಚನೆ ಬರೀ ಉಗುರು ಕೂದಲು ಬರೀ ಕಪ್ಪು ಕ್ರಿಯೆಗಳಿಗೆ ಉಪಯೋಗಿಸೋ ಬದಲು ಒಳ್ಳೇದು ಉಪಯೋಗಿಸು. ನೀನು ಅದನ್ನು ತೊಗೊಂಬಂದು ಇವಾಗ ಏನು ಗೊತ್ತಾ ಮೇಡಮ್, ಸಪೋಸ್ ಒಂದು ಪರ್ಸನ್ ನಮ್ಮ ಮಾತು ಕೇಳ್ತಾ ಇಲ್ಲ, ಅದು ಮನೆಯವರೇ ಇರ್ಬೋದು, ನಿಮ್ಮ ಏನಂತೀವಿ ಒಬ್ಬರು ಹಸ್ಬೆಂಡ್ ಇರ್ಬೋದು, ಮಕ್ಕಳಿರಲಿ, ಕೇಳಲ್ಲ, ಬಟ್ ಎನರ್ಜಿ ವೈಸಲ್ಲಿ ನೀವು ಪ್ಲೇ ಮಾಡಿದ್ರೆ ಕೇಳಲೇಬೇಕಾ? ಓಕೆ. ಸೊ ಅದಕ್ಕೆ ಒಂದು ವಿದ್ಯೆ ಇದೆ, ವಿಧಾನ ಇದೆ. ಸೊ ಆ ಥರ ಯೂಸ್ ಮಾಡ್ಬೋದು. ಅದನ್ನೇ ವೈಟ್ ಮ್ಯಾಜಿಕ್ ಅಂತ ಕರೀತಾರೆ. ವೈಟ್ ಮ್ಯಾಜಿಕ್ ನಾನು ಹೇಳೋದು ನಿನ್ನ ಸಂಕಲ್ಪ, ನಿನ್ನ ಥಾಟ್ಸ್ನ ನೆಗೆಟಿವ್ ಇರೋ ಕಡೆ. ಇವಾಗ ನಿನಗೆ ಯಾರಿಂದನೋ ಮೋಸ ಆಗಿಬಿಟ್ಟಿದೆ, ನೀನು ಅದಕ್ಕೆ ಹೋಗ್ಬಿಟ್ಟು ಕೂದಲು ಇನ್ನೊಂದು ತೊಗೊಂಬಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಡ. ನೀನು ಅದನ್ನು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡು ಅಂತ ಕೇಳ್ಕೊ, ಆ ಥರ ಪೂಜೆ ಮಾಡು. ಇವಾಗ ಗೌತಮ ಬುದ್ಧ ಅಂಗುಲಿ ಮಾಲ ಕತೆ ನಿಮ್ಗೆ ಗೊತ್ತಿದೆ, ಎಷ್ಟೋ ಬೆರಳು ಕತ್ತರಿಸ್ಕೊಂಬರ್ತಾನೆ, ಕೊನೆಗೆ ಬುದ್ಧ ಹತ್ರ ಹೋದಾಗ ಅವನ ಆರ ಪ್ರಭಾವಳಿಯಿಂದ ಚೇಂಜ್ ಆಗ್ತಾನಲ್ವ ಅವನು. ನಾವು ಆ ಥರ ಆಗೋಣ. ಬ್ಲ್ಯಾಕ್ ಮ್ಯಾಜಿಕ್ ಯಾವಾಗ ಬೇಕು, ತುಂಬ ಏನೋ ಇವಾಗ ಅಟ್ಯಾಕ್ ಆಗಿ ಮನುಷ್ಯರೇ ತಿನ್ನೋ ಥರ ಸಮಯ ಏನೋ ಬರ್ತಾ ಇದೆ ಅಂತ ಅಂದಾಗ ನಮ್ಮನ್ನು ನಾನು ರಕ್ಷಣೆ ಮಾಡ್ಕೊಂಡು ನಮ್ಮ ಮನೆ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಅನ್ನೋದಕ್ಕೆ ನೋಡೋಣ. ಅಥವಾ ಒಂದು ಹೆಣ್ಣಿಗೇನೋ ಅನ್ಯಾಯ ನಡೀತಾ ಇದೆ ಸಮಾಜದಲ್ಲಿ, ಏನೋ ಒಂದು ಪ್ರಾಣಿಗೆ ಏನೋ ತೊಂದರೆ ಆಗ್ತಾ ಇದೆ, ಅಥವಾ ಒಂದು ಹಿರಿಯರಿಗೆ ಇದಾಗ್ತಾ ಇದೆ, ನೀನು ಎದುರುಗಡೆ ಮಖಾಮುತಿ ನೋಡ್ಬೇಡ, ಯಾವ ಲೆವೆಲ್ಗಾದರೂ ಹೋಗು. ಆದರೆ ಆ ಪವರ್ಸ್ನ ಏನಂತೀವಿ ನಾವು, ಯಾರನ್ನೋ ಡಾಮಿನೇಟ್ ಮಾಡಬೇಕು, ಯಾರನ್ನೋ ಕಂಟ್ರೋಲ್ ಮಾಡಬೇಕು, ಹಂಗಿರಂಗಿದ್ರೆ ಇಷ್ಟೊತ್ತಿಗೆ ಎಲ್ಲರ ಮೇಲೂ ಮಾಡಿಬಿಟ್ಟು ಇದಾಗ್ಬೋದಿತ್ತು. ಆದರೆ ಎಲ್ಲದಕ್ಕಿಂತ ರೀಚ್ ಆಗೋದು ಯೂನಿವರ್ಸಲ್ ಪ್ರೇಯರು. ನೀವು ನೋಡಿದರೆ ನಮ್ಮ ಜಾನ್ವರಿಯಿಂದ ಸ್ಟಾರ್ಟ್ ಆದರೆ ಸೀಸನ್ನು ಟಿಲ್ ಡಿಸೆಂಬರ್ವರೆಗೂ ಹಂತವಾಗಿ ನೋಡ್ಕೊಂಬನ್ನಿ. ಪೂಜೆ ಪುನಸ್ಕಾರ, ಜಾತಿ ಬೇಡ, ಇಲ್ಲಿ ಬರೀ ಹಿಂದೂ ಅಂತ ಹೇಳಲ್ಲ, ಮುಸ್ಲಿಮ್ಸೇ ಇರ್ಬೋದು, ಕ್ರಿಶ್ಚಿಯನ್ಸೇ ಇರ್ಬೋದು. ದ ಪ್ರೇಯರ್, ಇವಾಗ ಚರ್ಚಲ್ಲಿ ಗ್ರೂಪಲ್ಲಿ ಸೇರಿ ಪ್ರೇಯರ್ ಮಾಡ್ತಾರೆ, ಕ್ಯಾಂಡಲ್ ಲೈಟ್ ಮಾಡ್ತಾರೆ. ಆ ಜ್ಯೋತಿಯಿಂದ ಒಂದು ಜ್ಯೋತಿ ಆರ ಏನು ಮಾಡುತ್ತೆ, ನಮ್ಮ ಇಂಪ್ಯೂರಿಟೀಸ್ನ ಬರ್ನ್ ಮಾಡಿ ಒಳ್ಳೆ ಕಡೆ ಕರ್ಕೊಂಡು ಹೋಗುತ್ತೆ. ಕರೆಕ್ಟಾ? ಮುಸ್ಲಿಮ್ಸಲ್ಲಿ ಪ್ರೇಯರ್ ಇದೆ, ಮಾಸ್ ಪ್ರೇಯರ್ ಇದೆ, ಅವ್ರದ್ದೇ ಒಂದು ವಿಧಾನಗಳಿದೆ. ನಮ್ಮ ಹಿಂದೂಯಲ್ಲಿ ಗಣಪತಿ ಹಬ್ಬ ಇದೆ, ನವರಾತ್ರಿ ಇದೆ, ರಾಮನವಮಿ ಇದೆ. ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಯಾರ ಮೇಲೆ ಎಫೆಕ್ಟ್ ಆಗುತ್ತೆ? ಯಾವ ರಾಶಿ, ಪರ್ಟಿಕ್ಯುಲರ್ ರಾಶಿ ಅಂತಿದೆಯಾ ಇವ್ರ ಮೇಲೆ ಜಾಸ್ತಿ ಎಫೆಕ್ಟ್ ಆಗುತ್ತೆ? ಪರ್ಟಿಕ್ಯುಲರ್ ರಾಶಿ ಅಂತ ಇಲ್ಲ, ಬೇಸ್ಡ್ ಆನ್ ಇವಾಗ ಕಾರ್ಮಿಕ್ ಏನಂತೀವಿ. ನಾನು ಹೇಳ್ತಾ ಇದ್ದೆ, ಮತ್ತೆ ನಾನು ರಿಪೀಟ್ ಮಾಡ್ತೀನಿ, ನನ್ನ ಆತ್ಮಸಾಕ್ಷಿನ ನಾನು ವಂಚನೆ ಮಾಡಿ ನಾನು ಮಲಗ್ತಾಯಿ, ನಾನು ನಡ್ಕೊಂಡು ಹೋಗ್ತಾಯಿನಿ ಜೀವನದಲ್ಲಿ ಅಂತ ಅಂದರೆ ನನಗೆ ಇವೆಲ್ಲ ಬೇಗ ತಟ್ಟುತ್ತೆ. ನಾನು ಎಲ್ಲದನ್ನು ಜೀರ್ಣಿಸ್ಕೊಳ್ಳಬಲ್ಲೆ ಶಕ್ತಿ ಇದ್ದೀನಿ, ನಾನು ಹುಲಿನೂ ತಿಂತೀನಿ, ಜಿಂಕೆನೂ ತಿಂತೀನಿ, ಎಲ್ಲರನ್ನೂ ನಾನು ಜಯಿಸ್ತೀನಿ ಅಂತ ಅವನಿಗೆ ಏನು ಟಚ್ ಆಗಲ್ಲ. ಬಟ್ ಹಂಗಿರೋಕ್ಕಾಗತ್ತೆ, ಆ ಮನುಷ್ಯನಿಗೆ ಏನೋ ಲಿಮಿಟೇಷನ್ ಇದೆ, ಅವನು ಯಾವಾಗಲೂ ದೈವ ಪ್ರಭಾವ ಬೇಕಾಗುತ್ತೆ. ಬಟ್ ಸಮಯ ಸಂದರ್ಭ ಯಾರಿಗೆ ಏನು ಅಭಿಚಾರ ಅಂತ ಅಂತೀವಿ ಆಯಿತಾ, ಅದರಲ್ಲಿ ವಶೀಕರಣ ಬರುತ್ತೆ, ಮಾರಣ ಬರುತ್ತೆ, ಉಚ್ಚಾಟನ ಬರುತ್ತೆ, ಪ್ರಯೋಗಗಳಿದೆ ಆಯಿತಾ. ಇದು ಏನಕ್ಕೆ ಉಪಯೋಗಿಸ್ಬೇಕು, ಯಾವ ಕಾರಣಕ್ಕೆ, ಸಂದರ್ಭ, ಆ ಮೆಚ್ಯೂರಿಟಿ ಇಟ್ಕೊಂಡು ಮಾಡಬೇಕು. ಸುಮ್ಮನೆ ಇವ್ರು ಯಾರೋ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಆಡ್ತಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬಿಡೋದು, ಅವ್ರಿಗೆ ಪ್ರಾಪರ್ಟಿಗೋಸ್ಕರ ಯಾರೋ ಇವ್ರಿಗೆ ಬಲಿ ಕೊಟ್ಬಿಡ್ಬೇಕು, ಇದೆಲ್ಲ ಇದೆ. ನಾನು ಏನೇನು ನೋಡ್ಕೊಂಬರ್ತೀನಿ ಕೇಸಸ್ ಕೌನ್ಸಿಲಿಂಗ್ ಮಾಡಿದಾಗ, ಏನೇನು ಇವರು ಆಲೋಚನೆಗಳು ಮನುಷ್ಯರು ಇಟ್ಕೊಂಡ್ಬರ್ತಾರೆ, ಅದು ನೋಡಿದಾಗ ಕೆಲವು ಸತಿ ನಾನೇ ದಿಗ್ಭ್ರಮೆ ಆಗ್ಬಿಡ್ತೀನಿ. ಇವ್ರು ನಿಜವಾಗ್ಲೂ ತಾಂತ್ರಿಕ ಅನ್ಸುತ್ತೆ, ನನಗೇನು ಅನ್ಸಲ್ಲ, ನಾನಿನ್ನ ಸ್ಟೂಡೆಂಟ್ ಅನ್ಸುತ್ತೆ. ಒಳ್ಳೆ ಮನೋಭಾವ ಇಟ್ಕೊಳ್ಳಿ. ಆ ಉಗುರು ಆ ಕೂದಲಿಂದ ನೀವು ವೈಟ್ ಮ್ಯಾಜಿಕ್ ನಾನು ಹೇಳೋದಲ್ಲ, ಹೀಲಿಂಗ್ ಮಾಡಿ, ಕಮ್ಯುನಿಕೇಟ್ ಮಾಡಿ. ನನ್ನ ಮಗಳು ಅಲ್ಲೆಲ್ಲೋ US ಇದ್ದಾಳೆ, ಅವಳಿಗೆ ಎಲ್ಲ ಸಿಗೋ ಥರ ಆಗಲಿ ಒಂದು ಪ್ರೇ ಮಾಡಿ. ಸೊ ಅದಕ್ಕೆ ರಕ್ತ ಕೊಟ್ಬಿಡೋದು, ಅದನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗಿ ಇವಾಗ ನೀವು ನೋಡ್ತಾ ಇದ್ದೀರ ಥಿಯೇಟ್ರಲ್ಲಿ ಕಿರ್ಸ್ತಾ ಇದ್ದಾರೆ, ಅದೇನಂದರೆ ಇಂಟರ್ನಲ್ ಎಮೋಷನ್ಸ್ ಎಕ್ಸ್ಪ್ರೆಸ್ ಆಗೋದಕ್ಕೆ ಒಂದು ಇದು. ಆದರೆ ಪಾಪ ಎಲ್ಲರೂ ನಾಟಕ ಮಾಡಿದ್ದಾರೆ ಅಂತಲ್ಲ, ಕೆಲವರಿಗೆ ಭಾವನಾತ್ಮಕವಾಗಿ ಒಳಗಡೆ ಹೇಳ್ಕೊಳ್ತಾರೆ. ಅದೇ ಪ್ರಶ್ನೆಗೆ ಬರೋಳಿದ್ದೆ ಈಗ.